ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧಿಯಾಗಿರುವ ಕೊಪ್ಪಳ ಜಿಲ್ಲೆಯ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿದೆ. ಲಕ್ಷಾಂತರ ಭಕ್ತರಿಗೆ ಮಹಾ ದಾಸೋಹದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ದಾಸೋಹದಲ್ಲಿ ಜಿಲೇಬಿ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಉಣಬಡಿಸಲಾಗ್ತಾ ಇದೆ. ಇದಕ್ಕಾಗಿ 10 ಲಕ್ಷಕ್ಕಿಂತ ಹೆಚ್ಚು ಜಿಲೇಬಿಗಳನ್ನು ತಯಾರಿಸಲಾಗಿದೆ. ಸಮಾನ ಮನಸ್ಕರ ಸಮಿತಿಯಿಂದ ಜಿಲೇಬಿಗಳನ್ನು ತಯಾರಿಸಲಾಗ್ತಾ ಇದೆ. 50 ಕ್ವಿಂಟಾಲ್ ಮೈದಾ, 125 kg ಬೆಲ್ಲ, 200 ಲೀಟರ್ ತುಪ್ಪ, 200 ಲೀಟರ್ ಮೊಸರು, 10 kg ಏಲಕ್ಕಿ ಬಳಸಿಕೊಳ್ಳಲಾಗ್ತಾ ಇದೆ. 100ಕ್ಕೂ ಹೆಚ್ಚು ಜನರು ಜಿಲೇಬಿ ತಯಾರಿಯಲ್ಲಿ ತಲ್ಲೀನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಕೂಡ ಆಗಮಿಸಿ ಜಿಲೇಬಿ ತಯಾರಿಸಿ ತಾವು ಕೂಡ ಸೇವೆ ಮೆರೆದಿದ್ದಾರೆ. ನಾವು ಸಿಂಧನೂರು ತಾಲೂಕು ಗೊರೆಬಾಳಿಂದ ಬಂದೀವಿ. ವಿಶೇಷವಾಗಿ ಜಿಲೇಬಿ ಮಾಡಕ್ಕೆ ಬಂದೀವಿ. ಹೋದ ವರ್ಷ ಎಲ್ಲವುದು ಶೇಂಗಾದೊಳಗೆ ಮಾಡೋಕ್ಕಂತ ಹಳ್ಳಿಗೆ ಕೊಟ್ಟಿದ್ರು, ಅವನ್ನೆಲ್ಲ ಮಾಡಿ ಕಳಿಸಿದ್ವಿ. ಈ ಸತಿ ಒಂದು ಮದುವೆ ಒಳಗೆ ಮಾಡಲಾರ್ದಷ್ಟು ಜಿಲೇಬಿನ ಸಾಕಷ್ಟು 50 ಕ್ವಿಂಟಲ್ ಜಿಲೇಬಿ ಮಾಡೋಷ್ಟು ಇಲ್ಲಿ ಬಂದೀವಿ. ಭಾಳ ಖುಷಿ ಆಗೈತಿ, ನಮಗೆ ಖುಷಿಯಿಂದ ಮಾಡಕತ್ತೀವಿ. ನಾವು 25-30 ಮಂದಿ ಬಂದೀವಿ. ನಾವು ಜಿಲೇಬಿ ಮಾಡಕ್ಕೆ ಬಂದೀವಿ ರೀ. ಸಿಂಧನೂರ್ಲಿದ್ದ ಸೇವೆ ಮಾಡಕ್ಕೆ ಬಂದೀವಿ. ಸಿಂಧನೂರು ತಾಲೂಕು ಗೊರೆಬಾಳು ನಮ್ಮದು. ಪ್ರತಿ ವರ್ಷ ನಾವು ಶೇಂಗಾದೊಳಗೆ ಕಳಿಸ್ತಿದ್ವಿ. ಹೋದ ವರ್ಷಗೂ ಶೇಂಗಾದೊಳಗೆ ಮಾಡಿ ಕಳಿಸಿದ್ವಿ. ಈ ಸತಿ ವಿಶೇಷವಾಗಿ ಜಿಲೇಬಿ ಮಾಡೋಕ್ಕಂತೀವಿ ಇಟ್ಟಾರ. ಅದನ್ನು ಮಾಡೋಕ್ಕೆ ನಾವು ಖುಷಿಯಿಂದ ಬಂದೀವಿ. ಸಿಂಧನೂರ್ಲಿದ್ದ ನಾವು ಸಿಂಧನೂರು ತಾಲೂಕು ಗೊರೆಬಾಳಿಂದ ಬಂದೀವಿ. ವಿಶೇಷವಾಗಿ ಜಿಲೇಬಿ ಮಾಡಕ್ಕೆ ಬಂದೀವಿ. ಹೋದ ವರ್ಷ ಎಲ್ಲವುದು ಶೇಂಗಾದೊಳಗೆ ಮಾಡೋಕ್ಕಂತ ಹಳ್ಳಿಗೆ ಕೊಟ್ಟಿದ್ರು, ಅವನ್ನೆಲ್ಲ ಮಾಡಿ ಕಳಿಸಿದ್ವಿ. ಈ ಸತಿ ಒಂದು ಮದುವೆ ಒಳಗೆ ಮಾಡಲಾರ್ದಷ್ಟು ಜಿಲೇಬಿನ ಸಾಕಷ್ಟು 15 ಗುರುಗಳ ಒಂದು ಬರಲ್ಲ